ಈ ಸೀನನ್ನು ನೀವು ಗರುಡಗಮನ ವೃಷಭವಾಹನ ಫಿಲ್ಮಲ್ಲಿ ನೋಡಿರ್ಬೋದು. ಹೌದು, ನಾವು ಬಂದಿದ್ದೇವೆ ಶ್ರೀ ಕ್ಷೇತ್ರ ಕದ್ರಿಗೆ. ಇಲ್ಲಿದು ಕೆರೆಗಳು ತುಂಬಾ ಫೇಮಸ್. ಯಾಕಂದರೆ ಇಲ್ಲಿ 7 ಕೆರೆಗಳಿವೆ. ಕೆರೆಗಳು ಟೆಂಪಲ್ಗಿಂತ ಮೇಲೆ ಇದೆ. ಹಾಗೆ ಈ 7 ಕೆರೆಗಳಲ್ಲಿ ಸ್ನಾನ ಮಾಡಿಬಿಟ್ಟು ದೇವರ ದರ್ಶನ ಮಾಡುವ ಒಂದು ಪದ್ಧತಿ ಇದೆ. ಈ ಕೆರೆಗಳನ್ನು ಹಾಗೆ ಈ ಟೆಂಪಲನ್ನು ಧರ್ಮಸ್ಥಳ ಕ್ಷೇತ್ರದ್ದು ಆದಿಸ್ಥಳ ಅಂತ ಕರೀತಾರೆ. ಯಾಕಂದರೆ ಅಣ್ಣಪ್ಪ ಸ್ವಾಮಿ ಇದೇ ಕೆರೆಗಳಿಂದ ಲಿಂಗವನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ರು. ಹಾಗೆ ಈ ಟೆಂಪಲಲ್ಲಿ ಈ ಕೆರೆಗಳಲ್ಲಿ ಸ್ನಾನ ಮಾಡುವ ಒಂದು ಖುಷಿಯೇ ಬೇರೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ನಾನಂತೂ ಪ್ರತಿ ಸಲ ಬಂದಾಗ ವಿದೌಟ್ ಮಿಸ್ ಈ ಕೆರೆಗಳಲ್ಲಿ ಸ್ನಾನ ಮಾಡಿ ಹೋಗ್ತೇನೆ. ಸಪೋಸ್ ಈ ಕೆರೆಗಳಲ್ಲಿ ನಿಮಗೆ ಸ್ನಾನ ಮಾಡಲಿಕ್ಕೆ ಅನಾನುಕೂಲ ಆದರೆ ಅಥವಾ ನೀವು ಡ್ರೆಸ್ ಎಲ್ಲ ತಗೊಂಡು ಬರಲಿಲ್ಲ ಆದರೆ ಈ 7 ಕೆರೆಗಳ ನೀರನ್ನು ನೀವು ತಲೆ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು. ಹಾಗೆ ಇಲ್ಲಿ ಭಗೀರಥ ತೀರ್ಥ ಅಂತ ಇದೆ, 24/7 ನೀರು ಬರ್ತಾ ಇರುತ್ತೆ. ಕಾಶಿಯಿಂದ ಬರುತ್ತೆ ಅಂತ ನಂಬಿಕೆ ಇದೆ. ಎಲ್ಲ ಕಾಲದಲ್ಲಿ 24/7 ಬರ್ತಾ ಇರುತ್ತೆ. ಹಾಗೆ ನೀವು 25 ರೂಪೀಸ್ ಇದು ಕೂಪನ್ ಮಾಡಿದರೆ ನಿಮಗೆ ಕಲಶ ಸ್ನಾನ ದೊರೆಯುತ್ತೆ. ಈ ಮಾತ್ರ ಎಕ್ಸ್ಪೀರಿಯನ್ಸು ಬ್ಯೂಟಿಫುಲ್ ಆಗಿತ್ತು. ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಮಂಗಳೂರು ಬಂದಾಗ ಈ ಬ್ಯೂಟಿಫುಲ್ ಟೆಂಪಲನ್ನು ಮಿಸ್ ಮಾಡಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.